ಏನಪ್ಪ ಅಂತಂದ್ರೆ ಸಾಮಾಜಿಕ ಕಳಕಳಿ ಸಹಜವಾಗಿ ಹಿಂದೆಂದಿಗಿಂತ ಹೆಚ್ಚಾಗ್ತಾ ಇದ್ದೀನ ಅನ್ನುವಂಥ ಒಂದು ಮಾತು ಆಗಬೇಕಾಗಿತ್ತು. ಇಲ್ಲಂತಲ್ಲ. ಇದೇ ಸಂದರ್ಭದಲ್ಲಿ ರಾಯಭಾಗದಲ್ಲೇ ಈ ಬಡವ್ರ ಹಸಿರು ಸಲುವಾಗಿ ಇಂದಿರಾ ಕ್ಯಾಂಟೀನ್ ಮಾಡೋ ಅದು ಉದ್ಘಾಟನೆ ಮಾಡೋ ಸಲುವಾಗಿ ನಮ್ಮ ಏನಪ್ಪ ಅಂತಂದ್ರೆ ಈ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಹಿತ ಹೋಗಿ ಅದು ಮಾಡೋದು ಕಾರ್ಯಕ್ರಮ ಕೊಡುವಂಥದ್ದು. ಅಂದರೆ ಬಡವರ ಸಲುವಾಗಿ ನಾವು ತತ್ಪರರಾಗಿದ್ದೀವಿ, ಕೆಲಸ ಮಾಡ್ತೀವಿ ಅನ್ನೋದು ಹೇಳೋ ಜೊತೆಗೆ ಆಯಾ ಕ್ಷೇತ್ರದಲ್ಲೇ ತಮ್ಮ ಕ್ಷೇತ್ರವನ್ನು ಇನ್ನಷ್ಟು ಬಲಿಷ್ಠ ಮಾಡಿಕೊಳ್ಳೋದು, ಜೊತೆಗೆ ಏನಪ್ಪ ಅಂತಂದ್ರೆ ಜಿಲ್ಲೆಯ ಮೇಲಿನ ಹಿಡಿತವನ್ನು ಸಾಧಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥ ವಿಚಾರಗಳು ಬೆಳೀತಿದ್ದವು. ಇವೆಲ್ಲ ಏನಪ್ಪ ಅಂದ್ರೆ ಪಾಸಿಟಿವ್ ಆದಂಥ ಎಲ್ಲ ಡೆವಲಪ್ಮೆಂಟ್ಗಳು ಇವು ಆಗಬೇಕಾಗಿತ್ತು. ಯಾಕಂದ್ರೆ ಶಾಸಕರು ಜಾಗೃತರಾದಷ್ಟು, ಜನರ ಸಮೀಪ ಹೋದಷ್ಟು ಜನರ ಸಮಸ್ಯೆಗಳ ಒಂದು ಪರಿಹಾರವನ್ನು ಹುಡುಕೋ ದಿಶೆಯಲ್ಲಿ ಒಂದು ಏನೋ ಹಾದಿಗಳು ಸಿಗ್ತಾವೆ ಅನ್ನುವಂಥದ್ದು. ಆದರೆ ಈಗ ಇರುವ ವ್ಯವಸ್ಥೆ ಒಳಗೆ ಎಷ್ಟು ಮಟ್ಟಿಗೆ ಸಹಕಾರ ಆಗ್ತದೆ, ಸಹಾಯ ಆಗ್ತದೆ ಮತ್ತು ಬೇರೆ. ಬಟ್ ಅಟ್ಲೀಸ್ಟ್ ಏನಪ್ಪ ಮಿನಿಮಮ್ ಮಾಡ್ತಾ ಇದ್ದಾರಪ್ಪ ಜನರ ಕೆಲಸವನ್ನು ಅನ್ನೋದನ್ನು ಬಿಂಬಿಸುವಂಥ ಒಂದು ಪ್ರಯತ್ನ ಈ ದಿಶೆಯಲ್ಲಿ ನಡೆದಂಥ ಇದು ಒಳ್ಳೆಯ ಡೆವಲಪ್ಮೆಂಟ್. ಯಾಕಂತಂದ್ರೆ ಜನರ ಸಮಸ್ಯೆ ಅಂತ ತಿಳ್ಕೊಳ್ಳೋದು ಶಾಸಕರ ಒಂದು ಆದ್ಯ ಕರ್ತವ್ಯನೂ ಹೌದು, ಅದಕ್ಕೆ ಪರಿಹಾರ ಹುಡುಕೋದು ಅವರ ಏನಪ್ಪ ಅಂತಂದ್ರೆ ಒಂದು ಕೆಲಸವೂ ಹೌದು. ಈ ನೆಲೆಯಲ್ಲಿ ನಾವು ಇದನ್ನು ನೋಡಿದಾಗ ಇವತ್ತು ಇನ್ನುಳಿದ ಜಿಲ್ಲೆಗಳಿಗಿಂತಲೂ ಬೆಳಗಾವಿ ಜಿಲ್ಲೆಯಲ್ಲಿಯ ರಾಜಕಾರಣಿಗಳು ಆದಷ್ಟು ಜನರ ಸಮೀಪ ಹೋಗುವಂಥದ್ದು. ಮತ್ತು ಈಗಾಗಲೇ ಜಾರಕಿಹೊಳಿ ಸಹೋದರರಿಗೂ ಅನಿಸಲ್ಲ, ಇಲ್ಲಪ್ಪ ನಾವು ಅನುಕೂಲಗಳಿದ್ದಾವೆ ಮಾಡಬೇಕು, ಜನರ ಸೇವೆ ಮಾಡಿದಪ್ಪ ಅಂದ್ರೆ ನಮ್ಮ ರಾಜಕೀಯ ಅಸ್ತಿತ್ವ ಉಳಿತದೆ. ಸುಮ್ಮನೆ ಅಲ್ಲೂ ಇಲ್ಲೂ ಎಲ್ಲೋ ಖರ್ಚು ಮಾಡೋಕ್ಕಿಂತಲೂ ಏನೋ ಮಾಡೋಕ್ಕಿಂತಲೂ ಇದನ್ನು ಮಾಡೋದು ಹೆಚ್ಚು ಸಮೀಪ. ಮತ್ತು ಇನ್ನುಳಿದಂತೆ ರಾಜಕೀಯವಾಗೈತಿ ಏನು ಸಂಬಳ ಎಲ್ಲರಿಗೂ ಗೊತ್ತದ, ಅದೇ ಕಾಲಕ್ಕೆ ಕತ್ತೇವ್ರಿಗೂ ಗೊತ್ತದ, ಇನ್ನುಳಿದ್ರಿಗೂ ಗೊತ್ತದ. ಈ ಎಲ್ಲ ನೆಲೆಗಟ್ಟಲೆ ಇವು ಡೆವಲಪ್ಮೆಂಟ್ ಕಣ್ಣಿಗೆ ಕಾಣೋದು ನಾವು ನೋಡ್ತಾ ಇರೋದು ನಿಮ್ಮೊಂದಿಗೆ ಯಾಕೆ ಹಂಚ್ಕೊಳ್ತಾ ಇದ್ದೀವಿ ಅಂದ್ರೆ ಅಡ್ಡಿಲ್ಲ, ಇದೊಂದು ಪಾಸಿಟಿವ್ನೆಸ್ ಇಲ್ಲಿ ಬೆಳಿಲಿಕ್ಕಂಥದ್ದು, ಇದು ಹಿಂಗೆ ಬೆಳೀಲಿ ಅನ್ನುವಂಥದ್ದು. ಯಾಕಂದ್ರೆ ಶಾಸಕರು ಜನರ ಸಮೀಪ ಹೋಗೋದ್ರಿಂದಾಗಿ ಜನರ ಸಮಸ್ಯೆಗಳು ಸಾಲ್ವ್ ಆಗುವಂಥ ಒಂದು ಅವಕಾಶಗಳು ಹೆಚ್ಚಾಗ್ತಾವೆ ಅನ್ನುವಂಥದ್ದು. ಮತ್ತು ಈಗ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರಂತೂ ವಿಶೇಷವಾಗಿ ಯುವಜನರನ್ನು